ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮೇ 20ರಿಂದ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮುಷ್ಕರವನ್ನ ನಡೆಸೋದಕ್ಕೆ ಮುಂದಾಗಿದ್ರು. ಆದ್ರೆ ಈಗ ಅದಕ್ಕಿಂತ ಮುಂಚೆನೆ ಸಾರಿಗೆ ನೌಕರರಿಗೆ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಬಿಎಂಟಿಸಿ ನೌಕರರಿಗೆ ಸರ್ಕಾರ ಕೊಟ್ಟಿರುವಂತ ಗುಡ್ ನ್ಯೂಸ್ ಇದು. ನೌಕರರ ಖಾತೆಗೆ 11 ತಿಂಗಳ ಹಿಂಬಾಕಿಯನ್ನ ಸಾರಿಗೆ ಇಲಾಖೆ ಪಾವತಿಸಿದೆ. 4 ನಿಗಮಗಳ ನೌಕರರಿಗೆ 26 ತಿಂಗಳ ಹಿಂಬಾಕಿಯನ್ನ ನೀಡೋದಕ್ಕೆ ಸರ್ಕಾರ ಒಪ್ಪಿಕೊಂಡಿದೆ. ಮೊದಲ ಹಂತದಲ್ಲಿ 450 ಕೋಟಿ ರೂಪಾಯಿ ಅನುದಾನ ರಿಲೀಸ್ ಮಾಡಲಿದ್ದು, ಇಂದು 11 ತಿಂಗಳ ಹಿಂಬಾಕಿ ಹಣ ಬಿಎಂಟಿಸಿ ನೌಕರರಿಗೆ ಜಮೆಯಾಗಿದೆ. ಇಂದು 11 ತಿಂಗಳ ಹಿಂಬಾಕಿ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಸಾರಿಗೆ ನೌಕರರಿಗೆ ಇನ್ನು 15 ತಿಂಗಳ ಹಿಂಬಾಕಿ ನೀಡಬೇಕಾಗಿರುವಂತ ಸರ್ಕಾರ. ಸಾರಿಗೆ ನೌಕರರ ಮುಷ್ಕರಕ್ಕಿಂತ ಮುಂಚೆನೆ ಸರ್ಕಾರ ಕೊಟ್ಟಿರುವಂತ ಗುಡ್ ನ್ಯೂಸ್ ಇದು. ಮೇ 20ನೇ ತಾರೀಕಿನಂದು ನಾವು ಮುಷ್ಕರವನ್ನ ಪ್ರಾರಂಭ ಮಾಡ್ತೀವಿ, ಅದು ಕೂಡ ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಸಾರಿಗೆ ನೌಕರರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದರಲ್ಲೂ ಮೇ 19ನೇ ತಾರೀಕು ತುಮಕೂರಿನಲ್ಲಿ ಸಾಧನಾ ಸಮಾವೇಶವನ್ನ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿತ್ತು. ನಾವು ಅವತ್ತು ಕಪ್ಪು ಪಟ್ಟಿಯನ್ನ ಪ್ರದರ್ಶನ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಕೂಡ ಸಾರಿಗೆ ನೌಕರರು ಮಾಡಿದ್ರು. ಅದರ ಬೆನ್ನಲ್ಲೇ ಸರ್ಕಾರ ಕೈಗೊಂಡಿರುವಂತ ಕ್ರಮ ಇದು. ಒಟ್ಟು 11 ತಿಂಗಳ ಹಿಂಬಾಕಿಯನ್ನ ಸಾರಿಗೆ ಇಲಾಖೆ ಪಾವತಿ ಮಾಡಿದೆ. ಆದ್ರೆ ಇಷ್ಟು ಸಾಕಾಗಲ್ಲ ಅಂತ ಸಾರಿಗೆ ನೌಕರರು ಕೇಳ್ತಾ ಇರುವಂತದ್ದು. ನಮಗೆ 2 ವರ್ಷದ ಸಾಕಾಗಲ್ಲ, 3 ವರ್ಷದ್ದು ಹಿಂಬಾಕಿಯನ್ನ ಕೊಡಬೇಕು ಅಂತ ಸಾರಿಗೆ ನೌಕರರು ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದಾರೆ ಈಗ.